ನಮಸ್ಕಾರ, ಇನ್ಸ್ಟಾಭೂಮಿಗೆ ಸ್ವಾಗತ. ನೀವೇನಾದರೂ ಬ್ಯಾಂಗ್ಳೂರಿನಲ್ಲಿ ಸೈಟ್ ತೊಗೊಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರನೇ. ನಾನಿವತ್ತು ನಾರ್ತ್ ಬ್ಯಾಂಗ್ಳೂರ್ನಲ್ಲಿ ಬರ್ತಕ್ಕಂಥ ಡಾಕ್ಟರ್ ಶಿವರಾಮ್ ಕಾರಂತ್ BDA ಲೇಔಟ್ ಬಗ್ಗೆ ಡೀಟೇಲ್ಸ್ ಕೊಡಬೇಕಂತ ಬಂದಿದ್ದೀನಿ. ನಾನು ಮಾಡಿರೋಂಥ ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ಈ ಲೇಔಟ್ ಬಗ್ಗೆ ಆಲ್ರೆಡಿ ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ. ಫಸ್ಟ್ ವಿಡಿಯೋನಲ್ಲಿ ಮಾಸ್ಟರ್ ಪ್ಲ್ಯಾನ್ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಜೊತೆಗೆ ಈ ಲೇಔಟು 9 ಸೆಕ್ಟಾರ್ ಆಗಿ ಡಿವೈಡ್ ಆಗಿರೋದ್ರಿಂದ ಪ್ರತಿಯೊಂದು ಸೆಕ್ಟಾರ್ದು ಇಂಡಿವಿಜುವಲ್ ಆಗಿ ಬ್ರೀಫ್ ಇಂಟ್ರೊಡಕ್ಷನ್ ವಿಡಿಯೋಸ್ ಮಾಡಿದ್ದೀನಿ. ಸೊ ನಾನಿವತ್ತು ಸೆಕ್ಟಾರ್ 9 ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಮುಂಚೆ ನಾವು ಮಾಡಿರೋಂತಹ ಪ್ರೀವಿಯಸ್ ವಿಡಿಯೋಸ್ಗಳನ್ನು ನೋಡಿ ತುಂಬ ಜನ ಕಾಲ್ಸ್ ಮಾಡಿದ್ದಾರೆ, ಅವ್ರಿಗಿರೋಂತಹ ಡೌಟ್ಸ್ಗಳನ್ನು ಕೇಳಿದ್ದಾರೆ. ಆದಷ್ಟು ನಮ್ಮ ಕಡೆಯಿಂದ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಿ. ಫರ್ದರ್ ನಿಮಗೆ ಈ ವಿಡಿಯೋ ನೋಡಿದ್ಮೇಲೆ ಏನೇ ಡೌಟ್ಸ್ ಇದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲೂ ಕೇಳಬಹುದು. ಸೊ ಬನ್ನಿ ವೀಕ್ಷಕರೇ, ಇವತ್ತು ಸೆಕ್ಟಾರ್ 9ಅಲ್ಲಿ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಸಿಗುತ್ತೆ, ಏನೇನು ಡೈಮೆನ್ಷನ್ ಸೈಟ್ಸ್ ಇದೆ, ಯಾವ ರೋಡ್ ವಿಡ್ತ್ ಬರುತ್ತೆ, ಮತ್ತು ಸುತ್ತಮುತ್ತ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಅವೈಲಬಲ್ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ಬನ್ನಿ ಈ ಸೆಕ್ಟಾರಲ್ಲಿ ಏನಿದೆ ಅಂತ ನೋಡೋಣ. ಇದು ಬಂದು ಡಾಕ್ಟರ್ ಶಿವರಾಮ್ ಕಾರಂತ್ BDA ಲೇಔಟಿನ ಸೆಕ್ಟಾರ್ 9 ಲೇಔಟ್ ಮ್ಯಾಪ್. ಸೊ ಈ ಸೆಕ್ಟಾರ್ 9ನಲ್ಲಿ 3 ವಿಲೇಜಸ್ ಕವರ್ ಆಗಿದೆ. ಅದರಲ್ಲಿ ಗಾಣಿಗ್ರಳ್ಳಿ ಒಂದು ವಿಲೇಜ್, ಕಾಲತಮ್ಮನಹಳ್ಳಿ ಒಂದು ವಿಲೇಜ್ ಮತ್ತು ಕೆಂಪಾಪುರ ಒಂದು ವಿಲೇಜ್. ಸೊ ಈ ಸೆಕ್ಟಾರ್ 9ನಲ್ಲಿ ಫೆರಿಫೆರಲ್ ರಿಂಗ್ ರೋಡ್ ಕನೆಕ್ಷನ್ ಸಿಗ್ತಾ ಇದೆ. ಜೊತೆಗೆ PRR1 ಟ್ರಾನ್ಸ್ಪೋರ್ಟ್ ಝೋನ್ ತುಂಬ ಒಳ್ಳೆ ಡೆವಲಪ್ಮೆಂಟ್ ಇದೆ. ಮತ್ತು ಇದರಲ್ಲಿ ಕಮರ್ಷಿಯಲ್ ಜಾಗಗಳನ್ನು ಪ್ರಿಸರ್ವ್ ಮಾಡಿಕೊಂಡಿದೆ BDA. ನಂತರ ಈ ಸೆಕ್ಟಾರ್ 9ನಲ್ಲಿ ಕಂಟಿನ್ಯೂಟಿ ಆಗಿ ಬಹಳಷ್ಟು ರೆಸಿಡೆನ್ಷಿಯಲ್ ಸೈಟ್ಸ್ಗಳು ಅವೈಲಬಿಲಿಟಿ ಸಿಗ್ತಾ ಇದೆ. ನಂತರ ಈ ಸೆಕ್ಟಾರ್ನಲ್ಲಿ ತುಂಬ ಒಳ್ಳೆ 100 ಫೀಟ್ ರೋಡ್ ಕನೆಕ್ಷನ್ ಜೊತೆಗೆ 60 ಫೀಟ್ ರೋಡ್ ಮೇನ್ ರೋಡ್ ಆಲ್ ರೌಂಡ್ ಸರೌಂಡಿಂಗ್ನಲ್ಲಿ ಬರುತ್ತೆ. ಮತ್ತು ಪ್ರೀವಿಯಸ್ ವಿಡಿಯೋಸ್ನಲ್ಲಿ ನಾನು ಹೇಳಿದಾಗೆ ಎಲ್ಲ ರೆಸಿಡೆನ್ಷಿಯಲ್ ಸೈಟ್ಸ್ಗೂ 30 ಫೀಟ್ ರೋಡ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 40 ಫೀಟ್ ರೋಡ್ ಕನೆಕ್ಟಿವಿಟಿ ಸಿಗುತ್ತೆ. ನಂತರ ಅಲ್ಲಿಂದ 60 ಫೀಟ್ ರೋಡ್ ಕನೆಕ್ಷನ್ ಸಿಗುತ್ತೆ ಮತ್ತು 100 ಫೀಟ್ ರೋಡ್ ಕನೆಕ್ಷನ್ ಸಿಗುತ್ತೆ. ನಂತರ ಈ ಸೆಕ್ಟಾರ್ಗೆ ಹತ್ತಿರ ಆಗುವಂತಹ BBMP ಲಿಮಿಟ್ಸ್ ಏರಿಯಾಗಳೇನಂತ ಅಂದರೆ ಚಿಕ್ಕಬಾಣವರ. ಸೊ ಈ ಸೆಕ್ಟಾರ್ 9ಗೂ ಚಿಕ್ಕಬಾಣವರ ತುಂಬ ಹತ್ತಿರ ಆಗೋದ್ರಿಂದ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಹತ್ತಿರ ಆಗುತ್ತೆ. ನಂತರ ಆಚಾರ್ಯ ಇಂಜಿನಿಯರಿಂಗ್ ಕಾಲೇಜ್ ಹತ್ತಿರ ಆಗುತ್ತೆ. ಜೊತೆಗೆ ಈ ಸೆಕ್ಟಾರ್ಗೆ ಅಟ್ಯಾಚ್ ಆಗಿರುವಂತಹ ಜ್ಞಾನ ಗಂಗೋತ್ರಿ ಸ್ಕೂಲು ಕೂಡ ಹತ್ತಿರ ಆಗುತ್ತೆ. ಸೊ ಇದಾಗಿತ್ತು ಸೆಕ್ಟಾರ್ 9ನ ಬ್ರೀಫ್ ಇಂಟ್ರೊಡಕ್ಷನ್. ಸೊ ಈ ಸೆಕ್ಟಾರ್ 9ನಲ್ಲಿ ಯಾವೆಲ್ಲ ಡೈಮೆನ್ಷನ್ ಸೈಟ್ಸ್, ಎಷ್ಟು ನಂಬರ್ ಆಫ್ ಸೈಟ್ಸ್ ಬರ್ತಾ ಇದೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಬಂದು ಸೆಕ್ಟಾರ್ 9ನ ರೆಸಿಡೆನ್ಷಿಯಲ್ ಪ್ಲಾಟ್ ಅಬ್ಸ್ಟ್ರಾಕ್ಟ್. ಅಂದರೆ ಇದರಲ್ಲಿ 2030 ಡೈಮೆನ್ಷನ್ ಬಂದು 389 ಸೈಟ್ ಬರ್ತಾ ಇದೆ. 3040 ಡೈಮೆನ್ಷನ್ ಬಂದು 2729 ಸೈಟ್ ಬರ್ತಾ ಇದೆ. 3050 ಡೈಮೆನ್ಷನ್ ಬಂದು 868 ಸೈಟ್ ಬರ್ತಾ ಇದೆ. 6040 ಡೈಮೆನ್ಷನ್ ಸೈಟ್ ಬಂದು 810 ಸೈಟ್ ಬರ್ತಾ ಇದೆ. 5080 ಡೈಮೆನ್ಷನ್ ಸೈಟ್ ಬಂದು 263 ಸೈಟ್ ಬರ್ತಾ ಇದೆ. ಇದರಲ್ಲಿ ಕಾರ್ನರ್ ಸೈಟ್ 641 ಸೈಟ್ ಇದೆ ಮತ್ತು ಆಡ್ ಡೈಮೆನ್ಷನ್ ಸೈಟ್ 121 ಸೈಟ್ ಇದೆ. ಸೊ ಈ ಸೆಕ್ಟಾರ್ 9 ಬಂದು ಒನ್ ಆಫ್ ದ ಹೈಯೆಸ್ಟ್ ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಇರುವಂತಹ ಸೆಕ್ಟಾರ್. ಸೊ ಇದರಲ್ಲಿ 5821 ಸೈಟ್ಸ್ ಬರ್ತಾ ಇದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಸೆಕ್ಟಾರ್ 9ನ ಬ್ರೀಫ್ ಇಂಟ್ರೊಡಕ್ಷನ್. ನಿಮಗೆ ಈ ಸೆಕ್ಟಾರ್ 9ನ ಸಾಫ್ಟ್ ಕಾಪಿ PDF ಫಾರ್ಮ್ನಲ್ಲಿ ಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನ್ನಲ್ಲಿ ಸೆಕ್ಟಾರ್ 9 ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ನಾವು ನಿಮಗೆ ಪರ್ಸ್ನಲಿ DM ಮಾಡ್ತೀವಿ. ಹೀಗೆ BDA ರಿಲೇಟೆಡ್ ಇನ್ಫಾರ್ಮೇಷನ್ಸ್ ವಿಡಿಯೋಗಳನ್ನು ನಾವು ಮಾಡ್ತಾನೆ ಇರ್ತೀರಿ. ಜೊತೆಗೆ ಲೀಗಲ್ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸು ಕೂಡ ವಿಡಿಯೋ ಮಾಡ್ತಾ ಇರ್ತೀರಿ. ನಮ್ಮ ಚಾನಲ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.